ಹಲೋ ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ಒಂದು ಸ್ವೀಟ್ನ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಡಿಫ್ರೆಂಟಾಗಿರುತ್ತೆ. ಇದು ನೋಡಿ, ನಾನು ಅದಕ್ಕೆ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ಜಾಮೂನ್ ಅಲ್ಲ, ಆದರೆ ಜಾಮೂನ್ ಮಾಡಲ್ಲ, ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬ್ರ್ಯಾಂಡ್ ಬೇಕೋ ಅದು ತೊಗೊಳ್ಳಿ. ನಾನು MTR ತೊಗೊಂಡಿದ್ದೀನಿ. ಇದನ್ನೇ ತೊಗೋಬೇಕು ಅಂತೇನಿಲ್ಲ. ಅದಕ್ಕೆ ಗಟ್ಟಿ ಹಾಲು ಬೇಕು. ನಾನು ಸ್ಪೆಷಲ್ ಹಾಲು ತೊಗೊಂಡಿದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ. ಮತ್ತು ಬ್ರೆಡ್ ಸ್ಲೈಸಸ್ ತೊಗೊಂಡಿದ್ದೀನಿ. ಒಂದು 4-5 ಬ್ರೆಡ್ ಸ್ಲೈಸಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಅದಕ್ಕೆ ಬೇಕಾಗಿರೋದು ಬಾದಾಮ್ ಪೌಡ್ರು ಒಂದು 3 ಚಮಚ, ಪಿಸ್ತಾ, ಸಕ್ಕರೆ ಮತ್ತು ಬಾದಾಮಿ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಅದು ಕರಿಯೋದಕ್ಕೆ ಎಣ್ಣೆ ಬೇಕು. ಇದು ಬಾದಾಮ್ ಪೌಡ್ರನ್ನ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ, ಏಲಕ್ಕಿ ಹಾಕಿ. ನೀವು ಹೊರಗಡೆ ಇರೋದಿದ್ದರೆ ಅದು ಓಕೆ, ಯಾವ್ದು ಬೇಕಾದ್ರೂ ಮನೇಲೇ ಮಾಡಬೇಕು ಅಂತೇನಿಲ್ಲ. ನಿಮ್ಗೆ ಹೊರಗಡೆ ಬಾದಾಮ್ ಪೌಡ್ರು ಸಿಕ್ಕಿದ್ರೆ ಅದು ಏನು ಇಟ್ಕೊಂಡಿರ್ತೀರೋ ಅದನ್ನು ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಏನು ಯೂಸ್ ಮಾಡ್ತೀರೋ ಅದನ್ನು. ಈಗ ಮೊದಲು ಹಾಲನ್ನ ನಾವು ಒಂದು ಪಾತ್ರೆ ಇಟ್ಟಿದ್ದೀನಿ. ಆ ಹಾಲನ್ನ ಕಾಯಕ್ಕಿಡೋಣ ನಾವೀಗ. ಅದು 1 ಲೀಟ್ರ್ ಇದ್ದರೆ ಅರ್ಧ ಲೀಟ್ರ್ ಆಗಬೇಕು, ಅರ್ಧ ಲೀಟ್ರ್ ಇದ್ದರೆ 1/4 ಲೀಟ್ರ್ ಆಗಬೇಕು. ಅಷ್ಟು ಅದು ಕಮ್ಮಿ ಆಗಬೇಕು, ಕುದ್ದು ಅಲ್ಲಿ ಗಂಟನೂ ಅದು ಕುದಿಬೇಕು. ಸ್ವಲ್ಪ ಗಟ್ಟಿ ಆಗಬೇಕು, ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ, ಅಷ್ಟು ಕ್ವಾಂಟಿಟಿಯಲ್ಲಿ ಅದು ಆಗಬೇಕು. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದು ಕಾಯೋಷ್ಟರಲ್ಲಿ ನಾವು ಈಗ ಏನು ಬಾದಾಮಿ ಮತ್ತು ಪಿಸ್ತಾನ ಇಟ್ಕೊಂಡಿದ್ದೀವಿ ಅದೆರಡೂ ನಾವು ಕಟ್ ಮಾಡ್ಕೊಳ್ಳೋಣ. ಇದು ನೀವು ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲಿ, ಮನೆಗಳಲ್ಲಿ ಮಾಡಿದಾಗ, ಇಲ್ಲ ಬರ್ತಡೇಗಳು ಒಂದು 50 ಜನಕ್ಕೆ ಮಾಡಿದಾಗ, ಇಲ್ಲ ಅಂತ ಅಂದರೆ ಕಿಟ್ಟಿ ಪಾರ್ಟಿಗಳಲ್ಲಿ ಆ ಥರ ಮಾಡಿದಾಗ, ಮನೇಲಿ ಮಾಡಿದಾಗ ಈ ಥರ ಡಿಫ್ರೆಂಟಾಗಿ ನೀವು ಸ್ವೀಟ್ನ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಬಾದಾಮಿ ಕಟ್ಟಾಗಿದೆ. ಈಗ ಪಿಸ್ತಾನೂ ಕಟ್ ಮಾಡ್ಕೊಳ್ಳೋಣ ಅದೇ ಥರ. ಬರ್ತಡೇಗಳಿಗೆ ಈ ಥರ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ತೀನಿ. ಇದು ಸ್ವೀಟು ಸಡನ್ನಾಗಿ ಈಗ ನಾವು ಜಾಮೂನೆಲ್ಲ ಮಾಡ್ತೀವಿ, ಮತ್ತು ಬೇರೆ ಥರ ಸ್ವೀಟು, ಪಾಯಸ, ಖೀರು ಆ ಥರ ಎಲ್ಲ ಮಾಡ್ತೀವಿ. ಈ ಥರ ಒಂದು ನಾವು ಊಟಕ್ಕೆ ಕೊಟ್ಟಾಗ ತುಂಬ ಒಂಥರ ರಿಚ್ ಅಂತಲೇ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ಮಗಳು ಬರ್ತಡೇಲಿ ಮಾಡಿದ್ದೆ. 80 ಜನಕ್ಕೆ ನಾನು ಈ ಸ್ವೀಟ್ ಮಾಡಿದ್ದೆ. ತುಂಬ ಇಷ್ಟಪಟ್ಟರು ನಾನು ಟ್ರೈ ಮಾಡಿದಾಗ ಈ ಸ್ವೀಟ್ನ. ನೋಡಿ, ಈಗ ಪಿಸ್ತಾನ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಇಷ್ಟಪಟ್ಟರು. ತುಂಬ ಬೇಗನೂ ಆಗುತ್ತೆ ಇದು. ಆಮೇಲೆ ತುಂಬ ಏನು ಪ್ರೋಸೆಸ್ ಅಂಥದ್ದೇನು ಜಾಸ್ತಿ ಇಲ್ಲ ಇದರಲ್ಲಿ. ಈಗ ನಾನು ಬ್ರೆಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದನ್ನು ನಾನು 4 ಭಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ದೊಡ್ಡದು ಬೇಕಾದರೂ ಮಾಡ್ಕೋಬೋದು, ಚಿಕ್ಕದು ಬೇಕಾದರೂ ಮಾಡ್ಕೋಬೋದು. ಇಲ್ಲ ಶೇಪ್ಗಳು ನಿಮಗೆ ಕಟ್ಟರ್ದಿದ್ದರೆ ನೀವು ಹಾರ್ಟ್ ಶೇಪು, ರೌಂಡ್ ಶೇಪು, ಆ ಥರ ಫ್ಲವರ್, ಆ ಥರ ಯಾವ ಶೇಪಲ್ಲಿ ಬೇಕಾದರೂ ನೀವು ಇದನ್ನು ಮಾಡ್ಕೋಬೋದು ಬ್ರೆಡ್ಡಲ್ಲಿ. ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಅಂದಾಗ ಈ ಥರ ಮಾಡ್ಕೋಬೋದು. ಇಲ್ಲಾಂದರೆ ನಮಗೆ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂದರೆ ನೀವು ಬೇರೆ ಥರನೂ ಮಾಡ್ಕೋಬೋದು. ನೋಡಿ, ಈಗ ನಾನು ಟ್ರಯಾಂಗಲ್ ಇಷ್ಟು ಕಟ್ ಮಾಡಿದ್ದೀನಿ. ಒಂದನ್ನು ನಾನು ರೌಂಡಾಗಿ ಕಟ್ ಮಾಡಿ ತೋರಿಸ್ತೀನಿ. ಇಲ್ಲೊಂದು ಚಿಕ್ಕದು ಬೌಲ್ ತೊಗೊಂಡಿದ್ದೀನಿ, ಅದು ಎಡ್ಜಸ್ ಶಾರ್ಪ್ ಇರಬೇಕು. ನೋಡಿ, ಕಟ್ ಮಾಡ್ತಾಯಿದ್ದೀನಿ. ಈ ಥರನೂ ನೀವು ಮಾಡ್ಕೋಬೋದು ಶೇಪ್ನ. ಈಗ ಇಟ್ಕೊಳ್ಳೋಣ ಇದನ್ನು. ಈಗ ಹಾಲು ನೋಡಿ, ನಮಗೆ ಅದು ಉಕ್ತಿದೆ. ಅದನ್ನು ಸ್ವಲ್ಪ ನಾವು ಕೈ ಆಡಿಸ್ಕೊಂಡು ಆಡಿಸ್ತಾ ಇದ್ದರೆ ನಮಗೆ ಅದು ಸ್ವಲ್ಪ ಒಂದು 5-10 ನಿಮಿಷದಲ್ಲಿ ನಮಗೆ ಈ ಹಾಲು ರೆಡಿ ಆಗುತ್ತೆ. ನೋಡಿ, ಅದು ಹೀಗೆ ಅದು ಉಕ್ಕು ಬಂದಾಗ ನಾವು ಕೈ ಆಡಿಸ್ಬೇಕು, ಇಲ್ಲ ಉಕ್ಬಿಡುತ್ತೆ, ನೀರು ಬಂದುಬಿಡುತ್ತೆ. ನಾವು ಕಮ್ಮಿ ಉರಿಲೇ ಸ್ವಲ್ಪ ಅದನ್ನು ಕಮ್ಮಿ ಆಗೋ ಗಂಟನೂ ಸ್ವಲ್ಪ ಮಾಡ್ಕೊಳ್ಳೋಣ, ಆಮೇಲೆ ಜಾಸ್ತಿ ಮಾಡ್ಕೊಳ್ಳೋಣ ಉರಿನ. ಈಗ ನೋಡಿ, ಆಲ್ಮೋಸ್ಟ್ ಕುದ್ದು ಕಮ್ಮಿ ಆಗಿದೆ, ಗಟ್ಟಿನೂ ಆಗಿದೆ ಹಾಲು. ನಮಗೆ ತೆಳು ಹಾಲು ಯಾಕೆ ತೊಗೊಂಡಿಲ್ಲ ಅಂತಂದರೆ ಅದು ಲೇಟ್ ಆಗುತ್ತೆ ಸ್ವಲ್ಪ ಕುದ್ದು ಕಮ್ಮಿ ಆಗೋದಕ್ಕೆ. ಹಾಗಾಗಿ ಅದ್ರ ಮೊದಲು ಸ್ವಲ್ಪ ಗಟ್ಟಿ ಹಾಲನ್ನ, ನಾವು ಸ್ಪೆಷಲ್ ಹಾಲನ್ನ ತೊಗೊಂಡಾಗ ನಮಗೆ ಸ್ವಲ್ಪ ಬೇಗನೂ ಆಗುತ್ತೆ, ಟೇಸ್ಟು ಚೆನ್ನಾಗಿ ಸಿಗುತ್ತೆ. ಈಗ ನೋಡಿ, ನಾನು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ 4 ಚಮಚ. ನೀವು ಮನೆಯಲ್ಲಿ ಬಾದಾಮ್ ಪೌಡ್ರು ಮಾಡ್ಕೊಂಡಿದ್ರೆ ಪ್ಲೇನು, ಅದಕ್ಕೆ ಸಕ್ಕರೆ 4 ಚಮಚ ಸಾಕಾಗುತ್ತೆ. ಆದರೆ ನೀವು ಹೊರಗಡೆಯಿಂದ ಏನಾರ ಬಾದಾಮ್ ಪೌಡ್ರು ತಂದರೆ ಅದರಲ್ಲಿ ಶುಗರ್ ಹಾಕಿರ್ತಾರೆ ಅವರು. ನೋಡಿ ನಿಮ್ಗೆ ಎಷ್ಟು ಬೇಕು ಸಕ್ಕರೆ ಸೇರಿಸ್ಕೊಳ್ಳಿ. ಯಾಕೆ ಅಂದರೆ ಇಲ್ಲೂ ಜಾಸ್ತಿ ಹಾಕ್ಕೊಂಡು ಬಾದಾಮ್ ಪೌಡ್ರಲ್ಲೂ ಸಕ್ಕರೆ ಇರುತ್ತೆ. ಎರಡೂ ನಾವು ಜಾಸ್ತಿ ಹಾಕಿದಾಗ ಸ್ವೀಟ್ ಅಂಶ ಜಾಸ್ತಿ ಆಗಿಬಿಡುತ್ತೆ. ಇದು ನಾನು ಸಕ್ಕರೆ ಸೇರಿಸಿಲ್ಲ, ಪ್ಲೇನ್ ಇದು, ಬರೀ ಬಾದಾಮಿ ಮತ್ತು ಏಲಕ್ಕಿ ಅಷ್ಟೇ ಇದು. ನೋಡಿ, ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಹೊರಗಡೆ ತರೋದು ನಿಮಗೆ ಕಲರ್ ಸ್ವಲ್ಪ ಚೇಂಜಸ್ ಬರುತ್ತೆ. ನಾವು ಮನೇಲಿ ಮಾಡ್ಕೊಂಡಾಗ ಬಾದಾಮ್ ಪೌಡ್ರು ನಮಗೆ ಕಲ್ಲರ್ ಬರಲ್ಲ, ನ್ಯಾಚುರಲ್ ಆಗಿರುತ್ತೆ ಈ ಥರ.
ನೀವು ಸ್ವಲ್ಪ ಕಲ್ಲರ್ ಬೇಕು ನಮಗೆ ಅಂತಂದರೆ ಸ್ವಲ್ಪ ಕೇಸರಿನ ನೀವು ಹಾಲಲ್ಲಿ ಹಾಕಿ ಇಟ್ಕೊಂಡು ಹಾಕೋಬೋದು. ಬೇಕಾದವರು ಇದಕ್ಕೆ ಕೋವನೂ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಬೇಗ ಗಟ್ಟಿನೂ ಆಗುತ್ತೆ, ಆವಾಗ ಇನ್ನೂ ಬೇರೆ ಥರ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಫಂಕ್ಷನ್ಗಳಿಗೆ ಮಾಡಬೇಕಾದ್ರೆ ಕೋವ ಬೇಕಾದ್ರೆ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಸಪ್ಪೆ ಕೋವನ. ಈಗ ನೋಡಿ ಕುದ್ದು ಎಷ್ಟು ಕಮ್ಮಿ ಆಗಿದೆ, ನಮಗೆ ಇಷ್ಟ ಆದರೆ ಸಾಕು. ಈಗ ನಾವು ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಬಾದಾಮಿ ಮತ್ತು ಪಿಸ್ತಾನ, ಅದು ಹಾಕ್ಕೊಳ್ಳೋಣ. ಈಗ ನೋಡಿ ನಾನು ಒಂದು 2 ಚಮಚದಷ್ಟು ಬಾದಾಮಿ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಅದು ಡೆಕೋರೇಷನ್ಗೆ ಅಂತ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಮತ್ತು ಪಿಸ್ತಾನೂ ಅಷ್ಟೇ, ಅದನ್ನು ಸ್ವಲ್ಪ 2 ಚಮಚ ಹಾಕಿ ನಾನು ಸ್ವಲ್ಪ ಇಟ್ಕೊಳ್ತೀನಿ. ನೋಡಿ ಹೀಗಾಗಿದೆ, ನಮ್ಗೆ ಅಲ್ಲೇ ಸಾಕಾಗುತ್ತೆ, ತುಂಬ ಇರುತ್ತೆ ನಮಗೆ. ಮತ್ತು ಇದನ್ನು ನಾವು ಒಂದು ಜಾಮೂನ್ ಮಿಕ್ಸಲ್ಲಿ ನಾವು ಒಂದು 50ರಿಂದ 60 ಫುಲ್ ಹಾಕ್ಕೊಂಡ್ರೆ ಅಷ್ಟು ಸ್ವೀಟ್ ಮಾಡ್ಬೋದು ಒಂದು ಜಾಮೂನ್ ಮಿಕ್ಸಲ್ಲಿ. ನಾನು ಅರ್ಧ ಹಾಕ್ಕೊಂಡಿದ್ದೀನಿ, ಅದರಲ್ಲೇ ಹೆಚ್ಚು ಕಮ್ಮಿ 35 ಗಂಟೆ ಆಗುತ್ತೆ ನಮಗೆ, 35-40 ಗಂಟೆ ಆಗುತ್ತೆ. ನೋಡಿ ಈಗ ಇದೊಂದು 2 ನಿಮಿಷ ಕುದಿ ಬಂದರೆ ಸಾಕು. ಈಗ ಒಂದು ಆಫ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡೋಣ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಅದು ಕಾಯಿಲಿ, ಸ್ವಲ್ಪ ಎಣ್ಣೆ ಕಾಯಗಂಟ ನಾವು ಈ ಕಡೆ ನಾವು ಬ್ಯಾಟರ್ ಮಿಕ್ಸ್ ಮಾಡ್ಕೋಬೇಕು ಜಾಮೂನ್ದು. ನೋಡಿ ಈಗ ಇದು ಕಾಯಿಲಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಜಾಮೂನ್ ಮಿಕ್ಸ್ ತೊಗೊಳ್ಳೋಣ. ಅದಕ್ಕೆ ಅರ್ಧ ಹಾಕ್ಕೊಳ್ಳೋಣ, ನಾನು ಪೂರ್ತಿ ಹಾಕ್ಕೊಳ್ಳಲ್ಲ, ಅರ್ಧ ಹಾಕ್ಕೊಂಡು ಅರ್ಧ ಇಟ್ಕೊಳ್ತೀನಿ. ಇದು 175 ಗ್ರಾಮ್ಸ್ ಏನೋ, 165 ಏನೋ ಎಕ್ಸ್ಟ್ರಾ, ಒಂದು 50 ಗ್ರಾಮ್ಸ್ ಏನೋ ಎಕ್ಸ್ಟ್ರಾ ಇದೆ. ಅದರಲ್ಲಿ ನಾನು ಒಂದು ಅರ್ಧ ಹಾಕ್ಕೊಳ್ತೀನಿ. ಇದನ್ನು ನೀವು ಬಜ್ಜಿ ಬೋಂಡ ಹಿಟ್ಟು ನೀವು ಹೇಗೆ ಕಲಿಸ್ತೀರಾ ಅದೇ ಥರ ಕಲಸಿ, ಇಲ್ಲ ಇಡ್ಲಿ ಹಿಟ್ಟು ಬರುತ್ತಲ್ಲ ಅದಕ್ಕೆ ಬೇಕಿದು. ಒಂದೂವರೆ ಗ್ಲಾಸಷ್ಟು ನೀರು ಹಿಡಿಯುತ್ತೆ ಇದಕ್ಕೆ. ನೋಡಿ ಈಗ ಚೆನ್ನಾಗಿ ಅದು ಗಂಟಿರಬಾರ್ದು, ಸ್ವಲ್ಪನೂ ಅಷ್ಟು ಕಲಿಸ್ಬೇಕು. ತುಂಬ ತೆಳುನೂ ಕಲಿಸ್ಬೇಡಿ, ತುಂಬ ಗಟ್ಟಿನೂ ಕಲಿಸ್ಬೇಡಿ, ಬಜ್ಜಿ ಹಿಟ್ಟು ಅಂತಲೇ ಹೇಳ್ಬೋದು. ನೋಡಿ ಈಗ ಅದು ಇಷ್ಟಾದರೆ ಸಾಕು. ಈಗ ಕರೆಕ್ಟಾಗಿ ಆಗಿದೆ ನೋಡಿ. ಇದು ಇಷ್ಟು ಹದ ಬಂದರೆ ನಮಗೆ ಹಾಕೋದಕ್ಕೆ ಕರೆಕ್ಟಾಗಿರುತ್ತೆ. ಇದಕ್ಕೆ ನಾವು ಸಾಲ್ಟ್ ಆಗಲಿ ಶುಗರ್ ಆಗಲಿ ಏನು ಹಾಕೋದು ಬೇಡ, ಬರೀ ಇದು ಪ್ಲೇನ್ ಕಲಿಸ್ಕೊಳ್ಳೋದಷ್ಟೇ. ಈಗ ಇದನ್ನು ನಾವು 1 ಗಂಟೆ ಇಲ್ಲದೆ ಇದ್ದಂಗೆ ಕಲಸಾದ್ಮೇಲೆ ಈಗ ರೆಡಿಯಾಗಿದೆ ಇದು. ಇದನ್ನು ನಾವು ಬ್ರೆಡ್ ಅದ್ದಿ ನೀವು ಹೇಗೆ ಬಜ್ಜಿ ಬೋಂಡಗಳನ್ನ ಹೇಗೆ ಹಾಕ್ತೀರಾ ಅದೇ ಥರ ಬ್ರೆಡ್ನ ಅದ್ದಿ ನೀವು ನೋಡಿ ಈ ಥರ ಅದ್ದಿ ಹಾಕೋದು. ಇದು ಹಾಕೋಣ. ಈಗ ನೀವು ಯಾವ ಶೇಪಲ್ಲಾದರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾವ ಶೇಪಲ್ಲಾದರೂ ಮಾಡ್ಕೊಳ್ಳಿ, ಡಿಫ್ರೆಂಟಾಗಿರುತ್ತೆ. ಫಂಕ್ಷನ್ಗಳಿಗಂತೂ ಆರಾಮಾಗಿ ಒಂದು 50 ಜನಕ್ಕೆ ಆರಾಮಾಗಿ ನೀವು ಮನೇಲಿ ಇದನ್ನು ಮಾಡ್ಬೋದು, ಡಿಫ್ರೆಂಟಾಗಿ ಅವ್ರಿಗೆ ಕೊಡ್ಬೋದು. ತುಂಬ ಇಷ್ಟಪಡ್ತಾರೆ ಬಂದವರೆಲ್ಲ. ಯಾಕೆ ಅಂದರೆ ನನಗೆ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿ ನಾನು ಮಾಡಿದಾಗ ನನ್ನ ಮಗಳು ಬರ್ತಡೇಲಿ ತುಂಬ ಜನ ಎಲ್ಲ ಇಷ್ಟಪಟ್ಟಿದ್ರು ಮನೇಲೇ ಮಾಡಿದಾಗ. ಇದನ್ನು ನೋಡಿ 3 ಪೀಸಸ್ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಗೋಲ್ಡನ್ ಬ್ರೌನ್ ಅಲ್ಲಿಗಂಟ ಬಂದರೆ ಸಾಕು. ಆಮೇಲೆ ಕಮ್ಮಿ ಉರಿಲಿ, ಹೈ ಫ್ಲೇಮ್ ಮಾಡ್ಕೋಬೇಡಿ, ಕಮ್ಮಿ ಉರಿಲಿ ಇದು ಮಾಡ್ಕೊಳ್ಳಿ. ಯಾಕೆ ಅಂದರೆ ಬೇಗ ಅದು ಒಳಗಡೆ ಬೇಯ್ದೇ ಇದಾಗಿಬಿಡುತ್ತೆ. ನೋಡಿ ಈಗ ಗೋಲ್ಡನ್ ಬ್ರೌನ್ ಆಗಿದೆ ಇದು. ಈ ಥರ ಬಂದರೆ ಸಾಕು ನಮಗೆ. ಇದಾಗಿದೆ. ಈಗ ಇದನ್ನು ನಾವೊಂದು ಟಿಶ್ಯೂ ತಟ್ಟೆಗೆ ಇಟ್ಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ಈಗ ನಾವು ನೋಡ್ಬೋದು ಆಗಿದೆ. ಮತ್ತು ನಾನೀಗ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ನಾನೊಂದು ರೌಂಡ್ದು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಹಾಕಿ ತೋರಿಸ್ತೀನಿ ನಿಮಗೆ ಸಿಂಗಲ್ಲು. ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು ಅನ್ನೋದಕ್ಕೆ ನಾನು ಒಂದು ತೋರಿಸಿದ್ದೆ ಇದನ್ನು ನೋಡಿ. ಇದನ್ನು ಅದ್ದಿ ಅದಕ್ಕೆ ಹಾಕ್ಕೊಳ್ಳೋಣ. ಗೋಲ್ಡನ್ ಬ್ರೌನು, ತುಂಬ ಇದು ಆಗೋದು ಬೇಡ ಅದು. ನೋಡಿ ಈಗ ಹಾಕ್ತಿದೆ, ತುಂಬ ಚೆನ್ನಾಗಿರುತ್ತೆ. ಈಗ ಆಗಿದೆ ಇದು. ಇದನ್ನು ತಗೊಳ್ಳೋಣ ಮೇಲೆ. ನಮಗೆ ಒಂದು ಕಡೆ ಹಾಲು ರೆಡಿಯಾಗಿದೆ, ಒಂದು ಕಡೆ ನಾವು ಕರೆದಿಟ್ಕೊಂಡಿರೋದು ಅದು ರೆಡಿಯಾಗಿದೆ, ಬೌಲು ರೆಡಿಯಾಗಿದೆ. ಈಗ ಅದನ್ನು ಹೇಗೆ ಹಾಕೋದು, ಸರ್ವ್ ಮಾಡೋದು ಅಂತ ನೋಡೋಣ. ಈಗ 2 ಬೌಲ್ ಇಟ್ಕೊಂಡಿದ್ದೀನಿ ನಾನು. ಡ್ರೈ ಫ್ರೂಟ್ಸು ಸ್ವಲ್ಪ ಇಟ್ಕೊಂಡಿದ್ದೀನಿ ಮೇಲೆ ಡೆಕೋರೇಷನ್ಗೆ. ನಮಗೆ ಹಾಲಲ್ಲೇ ತುಂಬ ಹಾಕಿದ್ದೀನಿ ನಾನು. ಈಗ ಒಂದಕ್ಕೆ ನಾನು ರೌಂಡ್ದು ಹಾಕಿದ್ದೀನಿ, ಕರೆದಿಟ್ಕೊಂಡಿರೋದು ಜಾಮೂನ್ದು. ಇನ್ನೊಂದಕ್ಕೆ ಟ್ರ್ಯಾಂಗಲ್ ಶೇಪ್ದು ಏನು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು
ಹಾಲು ಏನು ರೆಡಿಯಾಗಿದೆ ಅದನ್ನು ಹಾಕ್ಕೊಳ್ಳೋಣ ಇದ್ರ ಮೇಲೆ. ನಿಮಗೆ ಅದು ತುಂಬ ತುಂಬ ಗಟ್ಟಿ ರಬಡಿ ಬರುತ್ತಲ್ಲ ಆ ಥರನೂ ಬೇಡ, ತುಂಬ ತೆಳು ಥರ ಆ ಥರನೂ ಬೇಡ, ಒಂದು ಮೀಡಿಯಮ್ ಆಗಿದ್ದರೆ ನಮಗೆ ಹಾಲು ಸಾಕು. ಇಷ್ಟು ಗಟ್ಟಿಯಾಗಿ ನೋಡಿ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೂಲ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಬಿಸಿಲಾಗ್ತದೆ, ಇದು ಒಂಥರ ಟೇಸ್ಟ್ ಕೊಡುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಬಿಸಿ ಬಿಸಿನೇ ಹಾಕ್ತಾಯಿದ್ದೀನಿ ಇಷ್ಟನ್ನು. ಈಗ ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾವು ಹಾಕ್ಕೊಳ್ಳೋಣ. ಈಗ ತಿನ್ನೋದಕ್ಕೆ ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಡಿಫ್ರೆಂಟಾಗಿದೆ. ಇದು ಬೇರೆ ಥರ ಟೇಸ್ಟೇ ಕೊಡುತ್ತೆ ನಿಮಗೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನಗೊಂದು ಕಮೆಂಟ್ ಮಾಡಿ. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೊಂದು ಬೆಲ್ ಐಕಾನ್ ಇದೆ, ಪ್ರೆಸ್ ಮಾಡಿ. ನಾನು ಏನೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತೀನಿ. ಹೀಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ನೀವು ಮಾಡ್ಕೊಳ್ಳಿ ಅಂತಲೂ ಹೇಳ್ತೀನಿ. ಹಾಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.